ಏನಾಯ್ತಣ್ಣ, ಯಾವ ಊರು? ಕಳಿಸ್ಬಿಟ್ಟು ನಮಗೆ ಅಲ್ಲೇ ಮಾಡೋದು, ಅಲ್ಲೇ ಮಾಡಿಬಿಟ್ಟು ಎಸ್ಎಸ್ಗೆ ಮಣ್ಣೆ ತಗೊಂಡು ಹೊಡೆದು ಮಗ ಹೊಡೆದ್ಬಿಟ್ಟು ಸೋತಮ್ಮ ವೆಂಕಟೇಶಮ್ಮ ಅವರು ಸೇರ್ಕೊಂಡು ಅಲ್ಲೇ ಮಾಡಿ ಹೊಡೆದ್ಬಿಟ್ಟು ಕಳಿಬಿದ್ದೋಗಿದ್ದು. ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮಗನ ಆಸ್ಪತ್ರೆಗೆ ಕರೆಸೆ. ನಾನು ಮಂಚೇನಹಳ್ಳಿ ಸ್ಟೇಷನ್ ಹತ್ರ ಹೋದೆ ಕಂಪ್ಲೇಂಟ್ ಕೊಡೋಣ ಅಂತ. ಅಷ್ಟೊತ್ತು ಏಕಾಏಕಿ ಬಂದ್ಬಿಟ್ಟು ನಮ್ಮ ಮಿಸ್ಸಸ್ನ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರೆ ನಮ್ಮ ಅಣ್ಣನ ಮಗ ರವಿ ಅಂತ. ಅವನು ಹೋಗಿ ಏಕಾಏಕ ಹೋಗಿ ನಂದ ನಾಗಮಣಿ ವೆಂಕಟಲಕ್ಷ್ಮಮ್ಮ ನಾಗಮಣಿ ಮಗ ಮೊಮ್ಮಗ ಈತ್ಮಾನ್ ಮೊಮ್ಮಗ ಎಲ್ಲ ಏಕಾಏಕಿ ಅಲ್ಲೇ ಮಾಡಿಬಿಟ್ಟು ಎದೆ ಎಲ್ಲ ಅವನಿಗೆ ಇವಾಗೂ ಓಡಾಡೋಕ್ಕಾಗ್ತಾ ಇಲ್ಲ. ಫುಲ್ ಹೊಡೆದ್ಬಿಟ್ಟವ್ರೆ. ಫುಲ್ಲು ಎದೆ ನೋವು ಅಂತ ಹಾಸಿಗೆ ಮೇಲೆ ಬಿದ್ದುಬಿಟ್ಟಾನೆ. ನಮ್ಮ ಮಿಸ್ಸಸ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ನಮ್ಮ ಮಿಸ್ಸಸ್ಗೆ ನೋಡು ಎಲ್ಲ ಫುಲ್ ಎಲ್ಲ ಕ್ಯಾಚ್ ಆಗಿಬಿಟ್ಟಿದೆ. ಎಲ್ಲ ಹೊಡೆದ್ಬಿಟ್ಟಾರೆ, ಇದೆಲ್ಲ ಹೋಗ್ಬಿಟ್ಟಿದೆ. ತಲೆ ಮೆರ್ಲಿಗೆಲ್ಲ ಏಟ್ ಬಿದ್ದಿದೆ, ಹಂಗೆ ಬರ್ದವ್ರೆ. ಏನನ್ನ ದಯಮಾಡಿ ನಮಗೆ ದಯಮಾಡಿ ನಮ್ಮ ಮಿಸ್ಸಸ್ ಅವ್ರಿಗೆ ನಮ್ಮ ಅಣ್ಣನ ಮಗ ರವಿ ಅಂತ ಒಳಗಡೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದ. ಏಕೈಕ ಒಳಗಡೆ ಹಾಸ್ಪಿಟ್ಲ್ ಒಳಗಡೆ ನುಗ್ಗಿ ಹಾಸ್ಪಿಟ್ಲ್ ಸಿಬ್ಬಂದಿ ಎಲ್ಲ ಇದಾರೆ. ಏನಪ್ಪ ಅಂತ ಇದ್ರು ಒಂದು ಏಕೈಕಿ ಎಲ್ಲರೂ ರೌಡಿ ಬಂದ್ಬಿಟ್ಟು ನಾಗಮಣಿ ಮಗ ನಂದ ವೆಂಕಟಲಕ್ಷ್ಮಮ್ಮ ಏಕೈಕಿ ಬಂದು ಚೆನ್ನಾಗಿ ಹೊಡೆದ್ಬಿಟ್ಟು ಕಾಲ ಕೆಳಗೆ ತುಳಿದು ಅವನಿಗೆಲ್ಲ ಎದೆ ಎಲ್ಲ ಫುಲ್ಲು ಪ್ಯಾಚ್ ಆಗಿಬಿಟ್ಟಿದೆ. ಎದೆ ಫುಲ್ ನೋವು ಬಂದ್ಬಿಟ್ಟಿದೆ. ಕೈಗಳೆಲ್ಲ ಇದು ಆಗ್ಬಿಟ್ಟಿದೆ. ಏನೇ ಮಾಡಿ ನಮಗೆ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಪೊಲೀಸ್ ಸಿಬ್ಬಂದಿಯವರು ಬೇಡ್ಕೊಂತೀವಿ, ನಮಗೆ ನ್ಯಾಯ ಸಿಗ್ಬೇಕು. ಡೈಲಿ ಇದೆ ಅವ್ರದ್ದು ಊರಲ್ಲಿ ಫುಲ್ ರೌಡಿ ಜಾಮ ಅವ್ರದ್ದು. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ನಮಗೆ ದಯವಿಟ್ಟು ನ್ಯಾಯ ಕೊಡ್ಸ್ರಿ ನಮಗೆ ದಯವಿಟ್ಟು ಕೊಡ್ಸ್ರಿ ಸರ್. ಪೊಲೀಸ್ ಸ್ಟೇಷನ್ಗೆ ಸುಮಾರು ಕಂಪ್ಲೇಂಟ್ಗಳಿದ್ದಾವೆ ಸರ್. ಯಾಕಂದ್ರೆ ನೀವೇ ಹೋಗಿ ವಿಚಾರಿಸ್ಕೊಳ್ಳಿ ಎಷ್ಟು ಕಂಪ್ಲೇಂಟ್ ಇದಾವೆ ಅಂತ ಕಿರಾತಿಗಳು ಹಿಂದೆ ಮುಂದೆ ನೋಡಲ್ಲ. ಏಕಾಏಕಿ ಬಂದು ಬಾರಿಸ್ತಾ ಇರೋದೆ. ದೊಣ್ಣೆ ರಾಗಿಯನ್ನು ತಗೊಂಡು ಹಾಕ್ತಾ ಇರೋದೆ. ಏನನ್ನ ಬರ್ಲಿ ಹಿಂದೆ ಮುಂದೆ ಏನೋ ನೋಡಲ್ಲ ಸರ್. ಅಂತ ಕಿರಾತಕರು ಅವರು ಎಲ್ಲ ಅವ್ರ ಅಮ್ಮನೇ ಮಾಡ್ಸೋದು ಸರ್. ಬರೀ ಕೋಳಿ ವಿಷಯಕ್ಕೆ ಇಷ್ಟು ದೊಡ್ಡ ಗಲಾಟೆ ಆಯ್ತಾ? ಹೌದು ಸರ್, ಕೋಳಿ ವಿಷಯಕ್ಕೆ ದೊಡ್ಡ ಗಲಾಟೆ ಸರ್. ನಾನು ಹೇಳಿದ್ದೀನಿ ಅಮ್ಮ 2-3 ದಿನ ಏನೋ ಬುಟ್ಟಿ ಮಾಡಿಸ್ತಾ ಇದ್ದೀನಿ, ಒಳಗಡೆ ಬಂದು ಹಾಕ್ಸ್ಕೊಂತೀನಿ ಅಂದ್ರೂ ಕೇಳಿಲ್ಲ. ಏನಮ್ಮ ನಾಲ್ಕನೇ ವಸ್ತಾನ ನೀವು ನಾಲ್ಕನೇ ವಸ್ತಾನ ಬಿಡ್ಬಿಡ್ತಾನ ನಮ್ಮ ಮಗನ್ ಬಿಡ್ಬಿಡ್ತಾನ ಬಿಡ್ಬಿಡ್ತಾನ ಅಂದ್ಬಿಟ್ಟು ಏಕಾಏಕಿ ಬಂದು ರಾಡು ಮಚ್ಚು ಬಂದು ರಾತ್ರಿ ಏಕಾಏಕಿ ಅಲ್ಲೇ ಮಾಡಿರೋ ಸರ್. ನಿಮ್ ಸಂಬಂಧಿಕರಾಗ್ಬೇಕಾ? ಜಮೀನ್ ಗಲಾಟೆ ಇಲ್ಲ ಸೈಟ್ ಗಲಾಟೆ ಏನಾನ ಇದೆಯಾ? ಸಂಬಂಧ ಏನಿಲ್ಲ ಸರ್. ಪಕ್ಕದ ಮನೆಯವರಷ್ಟೇ. ನಮ್ಗೆ ಏನು ಅವ್ರದ್ದು ಸಮಯ ಕೋಳಿ ವಿಷಯಕ್ಕೆ ಬಂದು ಈ ತರ ಅವರು ಡೈಲಿಗೆ ಕಣ್ಕೆ ಹೆಣ್ಣು ಮಕ್ಕಳನ್ನ ತಂದೆನ ಬಿಡ್ತಾರೆ ಹೊಡೆಯಕ್ಕೆ. ಡೈಲಿ ಆಟೋ ಬಂದು ಅಡ್ಡ ಹಾಕೋದು, ಹೋಗೋ ಬರೋರಿಗೆಲ್ಲ ತೊಂದರೆ ಮಾಡೋದು, ನಮ್ಮ ಮನೆ ಮುಂದೆ ನೀರು ಬಿಡೋದು, ನಮ್ಮ ಮನೆ ಮುಂದೆ ಅದೇ ಕೆಲಸವಾಗಿ ಹಿಂಗೆ ಮಾಡ್ತಾರೆ ಸರ್. ಏನೋ ಮಾಡಿ ದಯವಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್, ಕೇಳ್ಕೊಂತೀವಿ. ನಮ್ಮಂತ ಅಮ್ಮನಿಗೆ ನ್ಯಾಯ ಒದಗಿಸ್ಕೊಡ್ರಿ. ಬೇಕಾದ್ರೆ ಊರಲ್ಲಿ ಎಲ್ಲ ಬಂದು ಎನ್ಕ್ವೈರಿ ಮಾಡಿ ನಾವು ಎಂಥವ್ರು ಅವ್ರೆಂಥವ್ರು ಅಂತ ಕೇಳಿ ನ್ಯಾಯ ಕೊಡಿಸಿದ್ವಿ ನಮ್ಗೆ. ಅವ್ರು ಎಷ್ಟು ಜನ ಇದ್ರು ಗಲಾಟೆ ಆದಾಗ? ಸರ್ ಅವರು 4 ಜನ ಇದ್ವಿ ಸರ್. ನೀವು ಎಷ್ಟು ಜನ ಇರೋದು ಮನೆಯಲ್ಲಿ? ಇಬ್ಬರೇ ಸರ್, ಏಕೈಕಿ ಇಬ್ಬರೇ ಇರೋದು. ನಾವು ಗಂಡ ಹೆಂಡತಿ ಇಬ್ಬರೇ ಸರ್ ಇರೋದು. ನಮ್ಗೆ ಮನೆಗೆ ಹೋಗೋಕ್ಕೂ ಭಯ ಸರ್. ಹೇಳ್ತಾನೆ ಅವನು ತಲೆ ತಗೊಂಡು ಹೋಗ್ತೀನಿ ನನ್ನ ಮಗನ, ಎಲ್ಲಿ ಸಿಕ್ಕೋ ನಂದ ಅನ್ನೋನು, ನಿನ್ನೆಲ್ಲ ಸಿಕ್ಕು ನನ್ನ ಮಗನ ನಿನ್ ತಲೆ ತಗೊಂಡು ಹೋಗ್ತೀನಿ, ನನ್ನ ಮಗನ ಹೆಂಗ್ ಬರ್ತೀವಪ್ಪ ಮನೆಗೆ ನೋಡ್ತೀವಿ ಅಂತ ಭಯ ಇಕ್ತಾನೆ ಸರ್. ನಮ್ಗೆ ಜೀವ ಬೆದರಿಕೆ ಆಗ್ತಾ ಇದ್ದಾನೆ ಸರ್. ನಮ್ಗೆ ಏನೇ ಮಾಡಿ ನಮ್ಗೆ ನ್ಯಾಯ ಸಿಗ್ಬೇಕು ಸರ್. ಮನೆಗೆ ಹೋಗಕ್ಕೆ ಬಿಡಲ್ಲ ಸರ್. ದೊಣ್ಣೆಗಳು ಮುಚ್ಚಲು ತಗೊಂಡು ಬರ್ತಾರೆ, ರಾಡಲ್ಲಿ ತಗೊಂಡು ಬರ್ತಾರೆ. ಇರೋದಿಬ್ರೆ ಮನೆ ಮುಂದೆನೆ ಬರ್ತಾರೆ ಸರ್. ಅವರು ಮನೆ ಬಂದು ಬಾಗಿಲು ಹೊಡಿತಾರೆ. ಫುಲ್ಲಾಗೆ ಎಣ್ಣೆ ಹಾಕೊಂಡು ಬಂದು ಫುಲ್ ಗಲಾಟೆ ಸರ್. ಡೈಲಿ ಅದೇ ನಾವಿರೋದಿಬ್ರೆ ಸರ್. ನಮ್ಗೆ ಭಯ ಆಗ್ತಿದೆ. ಅವ್ರು ಬಂದು ಏಕಾಏಕಿ ಬಂದು ಏನು ಮಾಡಿದ್ರು ನಮ್ಗೆ ಅಲ್ಲಿ ನೋಡಿದ್ರಿಲ್ಲ ಸರ್. ಅಲ್ಲಿ ಏನಾಗಿದೆ ಅಕ್ಕ ನಿಮ್ಗೆ? ಮನೆ ಮುಂದೆ ಅವ್ರು ಗಲಾಟೆ ಮಾಡೋದು, ದೊಣ್ಣೆ ತಗೊಂಡು ರಾತ್ರಿ ಆಟೋಯಿಂದ ಹಿಡಿದು ಬಂದು
ದೊಣ್ಣೆ ತೊಗೊಂಡು ಹೊಡೆದಿರೋದು ಅಷ್ಟೇ. ನನ್ನ ಗಂಡನಿಗೆ ಹಾಕಕ್ಕೆ ಹೋದ್ರು, ನಾನು ಇಟ್ಕೊಂಡೆ, ಅದು ಏಟು ನನಗೆ ಬಿತ್ತು. ಮೊದಲೇನ ಗಲಾಟೆ ಇತ್ತಾ? ಏನೂ ಇಲ್ಲ, ಕೋಳಿ ಜಗಳಕ್ಕೆ ಗಲಾಟೆ ಅಷ್ಟೇ, ಇನ್ನೇನಿಲ್ಲ. ದುಡ್ಡು ವ್ಯವಹಾರ ಅಂಥದ್ದೇನೂ ಇರಲಿಲ್ಲ. ಅಂಥದ್ದೇನೂ ಇಲ್ಲ. ಯಾರ್ಯಾರಿದ್ರು? ನಾನು ನನ್ನ ಗಂಡ ಇಬ್ಬರು ಇದ್ದಿದ್ದು. ಅವರು ಯಾರ್ಯಾರು? ಅವರು ತಂದೆ, ಹೆಂಡತಿ, ಅಶೋಕ, ನಂದನೇ ಹೊಡೆದಿರೋದು. ದೊಣ್ಣೆ ತಗೊಬಂದು ನಂದ ಹೊಡೆದಿರೋದು. ನನ್ನ ಗಂಡ ಈಚೆಗೆ ಬಂದರೂ ಸಾಯ್ಸಾಕ್ತಾನಂತೆ ಅವನು. ರಾತ್ರಿ ಬಂದು ಇಲ್ಲೇ ಹೇಳೋದು ಹಂಗೆ, ನೀನು ಹೆಂಗೆ ಬರ್ತೀಯ ಬಾ ಈಚೆಗೆ, ನಿನ್ನ ಗಂಡ ಹೆಂಗೆ ಓಡಾಡ್ತಾನೆ ಓಡಾಡಲಿ, ತಲೆ ತಗೊಂಡೆ ಹೋಗೋದು, ನಾನು ಮಚ್ಚಿ ತಗೊಂಡು ಬಂದು ತಲೆ ತಗೊಂಡೆ ಹೋಗೋದು ಅಂತ ಹೇಳೋದು. ನಾವಿಬ್ಬರೇ ಇರೋದು, ನಮ್ಗೆ ಸ್ವಲ್ಪ ರಕ್ಷಣೆ ಬೇಕು.